ಇಲ್ಲಿ ಏನೋ ಬರ್ತದೆ, ವರದಿ ಕೊಟ್ಬಿಡ್ತದೆ. ಅವರು ಗೋವಾದವ್ರು ಏನೋ ಹೇಳಿದ್ದಾರೆ, ಅದು ನಮಗೆ ಅವ್ರು ಯಾವುದೇ ವರದಿಯನ್ನು ಕೊಡೋದಿಲ್ಲ. ಮಹದಾಯಿ ಪ್ರವಾಹ ಅಂದರೆ ಯಾವುದೇ ಟ್ರಿಬ್ಯುನಲ್ ಮೂಲಕ ಅವಾರ್ಡ್ ಆದಂಥ ಏನು ಅವಾರ್ಡ್ ಆಗ್ತದೆ, ಟ್ರಿಬ್ಯುನಲ್ ಅವಾರ್ಡ್ ಕೊಡ್ತದೆ, ಅಡ್ಜುಡಿಕೇಟ್ ಮಾಡ್ತದೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ನಿರ್ವಹಿಸಲಿಕ್ಕೆ ಒಂದು ಬಾಡಿ ರಚನೆ ಮಾಡಿದೆ. ಎಲ್ಲ ಇದರಲ್ಲಿ ಕೇವಲ ಮಹದಾಯಿಯಲ್ಲಿ ಅಷ್ಟೇ ಅಲ್ಲ, ಇದು ಯಾವ್ಯಾವುದು ದೇಶದಲ್ಲಿ ಟ್ರೈಬ್ಯುನಲ್ ಮೂಲಕ ಆಗಿರುವಂಥ ಅಡ್ಜುಡಿಕೇಶನ್ ಏನಿದೆ ಜಲವಿವಾದ, ಅದರಲ್ಲಿ ಪ್ರವಾಹ ಅನ್ನುವಂಥ ಒಂದು ಬಾಡಿ ಅಲ್ಲಿ ತಯಾರಾಗ್ತದೆ. ಅಂದರೆ ಅದಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದು ಪ್ರವಾಹ ಅಂತಂದ್ರೆ ಪ್ರೋಗ್ರೆಸಿವ್ ಆಫ್ ರಿವರ್ ಅಥಾರಿಟಿ, ವಾಟರ್ ಪ್ರೋಗ್ರೆಸಿವ್ ಆಫ್ ವಾಟರ್ ರಿವರ್ ಅಥಾರಿಟಿ ಆಫ್ ಹಾರ್ಮೋನಿ. Water Dispute Tribunal, the Mahadai Pravai is in the Pravai is a body corporate set up by the central government in exercise of the powers conferred by the Section 6A of the State Interstate Water Dispute Act 1996 for the purpose of securing the compliance with the implementation of the decision and direction of the Mahadai Water Dispute Tribunal. The Mahadai Pravai ಇದು ಇರೋದಿದೆ. ಇದು ಎಲ್ಲ ಕಡೆನೂ ಇದು ವಿಸಿಟ್ ಮಾಡ್ತದೆ. ಮಹಾರಾಷ್ಟ್ರಕ್ಕೂ ವಿಸಿಟ್ ಮಾಡ್ತದೆ, ಗೋವಾಕ್ಕೂ ವಿಸಿಟ್ ಮಾಡ್ತದೆ, ಕರ್ನಾಟಕದ ಮಹದಾಯಿ ಬೇಸಿನ್ಗೂ ವಿಸಿಟ್ ಮಾಡ್ತದೆ. ಅಲ್ಲಿ ಮಾಡಿ ಈ ಅವಾರ್ಡಿಗೆ ಸಂಬಂಧ ಮತ್ತು ಈ ಪ್ರವಾಹದ್ದು ಏನು ಬಾಡಿ ಇದೆ, ಪ್ರವಾಹ ಅಂದರೆ ಇದೊಂದು ಬಾಡಿ ಇದೆ. ಈ ಬಾಡಿ ಇದು ಈಗಿದ್ದಂಥ ಚೇರ್ಮನ್ರ ಒಂದು ಅವಧಿನ ಇಷ್ಟರಲ್ಲೇ ಮುಗಿತಾ ಇದೆ. ಅದಕ್ಕೆ ಅವರು ಒಂದು ಸರ್ತಿ ವಿಸಿಟ್ ಮಾಡಿ ಇದರ ಸ್ಥಿತಿಗತಿಗಳೇನಿದ್ದಾವೆ ಅಂತ ನೋಡ್ತಾರೆ. ಇವರು ಯಾರೂ ರಿಪೋರ್ಟ್ ಕೊಡಲ್ಲ. ಈಗ ಮಹದಾಯಿಲಿ ಇರುವಂಥದ್ದು DPR ಭಾರತ ಸರ್ಕಾರ 2022 DPR ಅನ್ನು ನಾವು ಒಪ್ಪಿಕೊಂಡಿದ್ದೇವೆ. ಮತ್ತು EC ಕ್ಲಿಯರೆನ್ಸ್ ಮೊನ್ನೆ ನಾನು ಮುಖ್ಯಮಂತ್ರಿಗಳು ಬಂದಾಗ EC ಕ್ಲಿಯರೆನ್ಸ್ ಆಗಿದೆ. ನೀವು ಒಂದು ಸ್ವಲ್ಪ ಕರ್ನಾಟಕ ಸರ್ಕಾರದವರು ನೀವಿಲ್ಲೇ ನಮ್ಮ ಜೊತೆಗೆ ಯಾರಾದರೂ ಮಂತ್ರಿಗಳು ಅಥವಾ ಅಧಿಕಾರಿಗಳನ್ನು ಕಳಿಸ್ರಿ. ಇದಿರುವುದಿರುವಂಥದ್ದು ಸುಮಾರು 55 ಕಳಸಾದಲ್ಲೇ ಬಂಡೂರು ಕಳಸಾದಲ್ಲಿ 55 ಹೆಕ್ಟರ್ ಥಿಕ್ ಫಾರೆಸ್ಟನ್ನು ನಾವು ತೆಗಿಬೇಕಾಗಿದೆ. ಅಲ್ಲಿ ಟೈಗರ್ ಕಾರಿಡಾರ್ ಇದೆ. ಆ ಹಿನ್ನೆಲೆ ಒಳಗೆ ಅದು ನಡೀತಾ ಇದೆ. ಅದು ನಾವು ಈಗಾಗಲೇ ಮಾತುಕತೆಯನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಅನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸುವುದಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ ಡಿಸ್ಪ್ಯೂಟ್ ಇದೆ. ಹಾಗಾಗಿ ಗೋವಾ CM ಸಾವಂತ್ ಭಾಳ ಇಂಟ್ರೆಸ್ಟ್ ತೊಗೊಂಡು ಆ ಟೀಮ್ ಕರ್ಕೊಂಡು ಹೋಗಿದ್ದಾರೆ ಅಂತ ಗೋವಾ CM ತೊಗೊಂಡು ಹೊರಟಿದ್ದಾರೆ ಅಂತ ಗೋವಾ CM ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಸೊ. ಇಟ್ ಇಸ್ ರೆಗ್ಯುಲರ್ ವಿಸಿಟ್. ಆ ವಿಸಿಟ್ನಿಂದ ಯಾವುದೇ ರೀತಿಯಾದಂಥ ಅವರು ರಿಪೋರ್ಟ್ ಕೊಡೋದಿಲ್ಲ. ಮತ್ತು ಆ ರಿಪೋರ್ಟ್ನಿಂದ ನಮಗೀಗ DPR ಆಲ್ರೆಡಿ ಅಡ್ಮಿಟೆಡ್. ನಾವು ಕ್ಲಿಯರ್ ಮಾಡಬೇಕಾಗಿರುವಂಥದ್ದು ಈಗ ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ಟೈಗರ್ ಕಾರಿಡಾರದ್ದು ಕ್ಲಿಯರೆನ್ಸ್. ತನಿಖೆಯನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಅವ್ರು ಮಾಡ್ತಾರೆ. ಸರ್, ಈಗ ಇನ್ನೊಂದು ಕಡೆ ಲವ್ ಜಿಹಾದ್ ವಿರುದ್ಧ ಶ್ರೀರಾಮ್ ಸೇನೆಯವರೇನು ಒಂದು ಹೆಲ್ಪ್ಲೈನ್ ಆರಂಭಿಸಿದ್ದಾರೆ ಸರ್. ಅವ್ರಿಗೆ ಆ ಶ್ರೀರಾಮ್ ಸೇನೆಗೆ ಇಂಟರ್ನ್ಯಾಷನಲ್ ಕರೆಗಳು ಬರ್ತಿವೆ, ಬೆದರಿಕೆ ಹಾಕ್ತೀವಿ, ನಿಮ್ಮನ್ನು ಮುಗಿಸ್ತೀವಿ, ಬಾಂಬ್ ಹಾಕ್ತೀವಿ ಅಂತೆಲ್ಲ ಬೆದರಿಕೆ ಕರೆಗಳು ಬರ್ತಿವೆ. ಈಗ ಫೇಸ್ಬುಕ್ ಬ್ಲಾಕ್ ಮಾಡಿ ಅವರ ಫೇಸ್ಬುಕ್ ಅನ್ನ ಬ್ಲಾಕ್ ಮಾಡಿದ್ದಾರೆ ಸರ್ ಗೌರ್ಮೆಂಟ್ದವರು. ಗೌರ್ಮೆಂಟ್ನವ್ರು ಫೇಸ್ಬುಕ್ ಬ್ಲಾಕ್ ಮಾಡಲ್ಲ. ಅವ್ರ ಆರೋಪ ಸರ್, ಪ್ರಿಯಾಂಕಾ ಖರ್ಗೆ ಅವರೇ ಮಾಡಿಸಿದ್ದಾರೆ ಇದನ್ನೆಲ್ಲ ಅಂತ ಹೇಳಿ IT-BT ಸಚಿವರು. ಅವರು ಗೌರ್ಮೆಂಟ್ನವರು ಫೇಸ್ಬುಕ್ ಕಂಪ್ಲೇಂಟ್ ಯಾರಾದರೂ ಮಾಡಿಸಿದ್ದಾರೆ. ಅದು ತಪ್ಪು. ಯಾರೇ ಮಾಡಿದ್ರು ಅದು ತಪ್ಪು. ಸರ್ಕಾರ ಅದರಲ್ಲಿ ಮಾಡಿದೆ ಅಂತಿದ್ರೆ ಅದಕ್ಕೂ ಅವರು ಕಂಪ್ಲೇಂಟ್ ಅದು ಕೊಡಬೇಕು, ತನಿಖೆ ಆಗಬೇಕು. ನಾನು ಸರ್ಕಾರ ಇವರು ಆ್ಯಂಟಿ ಹಿಂದೂ ಸರ್ಕಾರನೇ ಇದು. ಯಾರು ಮಾಡಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ವಿಷಯ, ನಾನು ನೋಡ್ಕೊಂಡು ಹೇಳ್ತೇನೆ. ಆದರೆ
ಆ ರೀತಿ ಫೇಸ್ಬುಕ್ ಅದು ಬಂದ್ ಮಾಡಿದ್ರೆ ಅದು ಅತ್ಯಂತ ಖಂಡನೀಯ. ಸರ್, ಈಗ ಬೆದರಿಕೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವುದೇ ರೀತಿಯಾದಂಥ ಹಿಂಸೆಗೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಾಗರಿಕ ಸಮಾಜದಲ್ಲಿ ಅವಕಾಶ ಇಲ್ಲ. ಆ ರೀತಿ ಬಂದಿದ್ರೆ ಅದನ್ನು ಸರಿಯಾಗಿ ಅವ್ರು ಕಂಪ್ಲೇಂಟ್ ಕೊಡಬೇಕು, ರಾಜ್ಯ ಸರ್ಕಾರ ತನಿಖೆ ಮಾಡಿ. ಸರ್, ಈಗ CM ಅವರಿಗೆ ಮತ್ತು DCM ಅವರಿಗೆ ಇರೋದು ಫೈಟ್ ಎಲ್ಲರಿಗೂ ಗೊತ್ತು ಸರ್. ಒಂದ್ ಕಡೆ ಒಕ್ಕಲಿಗ ಶ್ರೀಗಳ ಮುಖಾಂತರ DKಶಿ ಅವರು ಒತ್ತಡ ಹಾಕ್ತಿದ್ರೆ, ಈಗ ಅಹಿಂದ ಮೂಲಕ ಸಿದ್ದರಾಮಯ್ಯ ಅವರು ಮುಂದಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಈಗ ಸಿದ್ದರಾಮೋತ್ಸವ ಮಾಡ್ತೀವಿ ಅಂದ್ರೆ ಜಾತಿ ನಡುವೆ ಸಿದ್ದರಾಮಯ್ಯ ಬರ್ತಡೇ ರೀ, ಸಿದ್ದರಾಮಯ್ಯನವರು ನಾವು ಜಾತ್ಯತೀತವಾದಿ ಸಮಾಜವಾದಿ ಅಂತ ಹೇಳ್ತಾನೆ ಈ ಸಂಗತಿಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾನು ಇನ್ನೊಂದೇನು ಹೇಳೋದು, ಈ ರೀತಿಯಾದಂಥ ತಮ್ಮ ಬೇಕಾದ ರೀತಿಯಲ್ಲಿ ಯಾವುದೇ ಸಮಾಜಗಳನ್ನು ಯಾವುದೇ ವ್ಯಕ್ತಿಗಳನ್ನು ಬಳಸೋದು ಇದು ಸರಿಯಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಇದು ತನಿಖೆ ಮಾಡಿ ನೀವು ಹೊರಗೆ ಬರಲ್ಲ. ನಿಮ್ಗೇನು ನಾವು ಈಗ ಇಮಿಡಿಯೇಟ್ ರಾಜೀನಾಮೆ ಕೊಟ್ಟು ತನಿಖೆ ಮಾಡಂತ ಹೇಳಿಲ್ಲ. ನೀವು CBI ಕೊಡ್ರಿ, ನೀವು ಇಲ್ಲ ಸರ್, ಇದ್ರದಲ್ಲ ಸರ್, ಸಾವಿರಾರು ಕೋಟಿ ರೂಪಾಯಿ ಹಗರಣ ಇದೆ. ಅಲ್ಲ ಸರ್, ಅದ್ರ ಬಗ್ಗೆ ಅಲ್ಲ. ಅದು ಮೇನ್ ಈಗ CM ಇದ್ರ ಸಲುವಾಗಿ ಫೈಟ್ ನಡೆದದಲ್ಲ, ಅವ್ರನ್ನ ಬೆಂಬಲಿಸಿ ಏನಂದ್ರೆ ಅಹಿಂದ ಸಂಘಟನೆ ಇಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗಿದೆ. ಆ ರೀತಿ ನೋಡಿ, ರಾಜಕಾರಣದಲ್ಲಿ ಇವತ್ತು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದು ಬಹಳ ಕಷ್ಟದ ಕೆಲಸ ಏನಿಲ್ಲ. ದುಡ್ಡಿದ್ರೆ ಎಲ್ಲರೂ ಮಾಡ್ತಾರೆ. ಹಾಗಾಗಿ ಅದರಿಂದ ಏನೋ ನಾನು ಹೊರಗೆ ಬರ್ಬೋದು ಅನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯನವರು ಇರಬಾರ್ದು. ಆ ರೀತಿ ಮಾಡೋದ್ರಿಂದ ಏನೂ ಆಗಲ್ಲ. ಅವರು ತನಿಖೆಯನ್ನು ಎದುರಿಸಿಯೇ ಶುದ್ಧವಾಗಿ ಹೊರಗೆ ಬರೋದು. ಅವರು ಶುದ್ಧ ಹಸ್ತರೇ ಆಗಿದ್ದಾರೆ.